ಎಲ್ಲರಿಗೂ ನಮಸ್ಕಾರ. ಮನೀಸ್ ಹ್ಯಾಪಿನೆಸ್ ನೋಡ್ತಾ ಇರುವ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಆಗಸ್ಟ್ ತಿಂಗಳ ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ನಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕಳೆದ ಜುಲೈ ತಿಂಗಳಿನಲ್ಲಿ ನಮ್ಮ ಪ್ರೀತಿಯ ಗುರುಗಳಾದ ಅನಂತ ವಿಶ್ವಾಚಾರ್ಯ ಗುರುಜಿ ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿ ಸಿಕ್ಕಿದೆ. ಅದಕ್ಕೋಸ್ಕರ ಗುರುಗಳಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸೋಣ. ಹಾಗೆ ಗುರುಗಳನ್ನು ನೋಡಬೇಕು, ಅವರ ಆಶೀರ್ವಾದವನ್ನು ತಗೊಳ್ಬೇಕು, ಹಾಗೆ ಗುರು ಕಾಣಿಕೆಗಳನ್ನು ಏನಾದರೂ ನಮ್ಮ ಕೈಲಾದಷ್ಟು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಜನ ಪ್ರೀತಿಯಿಂದ ಬಂದಿದ್ರಿ. ಈ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಗುರುಗಳು ಕಲಿಸಿರುವಂತಹ ವಿಶ್ವ ಮಂತ್ರ ತಂತ್ರವನ್ನು ಫಾಲೋ ಮಾಡಿ ಸಾಲವನ್ನು ತೀರಿಸಿದ್ದೀನಿ, ನನ್ನ ಆರೋಗ್ಯ ಸರಿ ಹೋಗಿದೆ, ಹಾಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ನಮಗೆ ಲಾಭ ತುಂಬಾ ಬರ್ತಾ ಇದೆ, ಕೋರ್ಟ್ ಕೇಸ್ ಕೂಡ ನಮ್ಮ ಕಡೆ ಆಗಿದೆ ಅನ್ನೋಂತಹ ಸಾಕಷ್ಟು ಗೆಲುವಿನ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ ನೀವೆಲ್ಲರೂ. ಸೊ ನಿಮ್ಮ ಈ ಗೆಲುವಿನ ಅನುಭವಗಳು ಈ ಯೂಟ್ಯೂಬನ್ನು ನೋಡ್ತಾ ಇರುವ ಸಾಕಷ್ಟು ಜನರಿಗೆ ಪ್ರೇರಣೆಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಗುರು ಕಾಣಿಕೆಗಳನ್ನು ನೀಡಿದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಗುರುಗಳು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಸೊ ಏನಂದರೆ, ನೀವು ಕೊಡುವಂತಹ ನಿಜವಾದ ಗುರು ಕಾಣಿಕೆ ಏನಾಗಿರುತ್ತೆ ಅಂತ ಅಂದರೆ, ನೀವು ಯಾವಾಗಲೂ ಒಂದು ಸತ್ಯದ ದಾರಿಯಲ್ಲಿ ಆಗಿರಬಹುದು, ನ್ಯಾಯದ ದಾರಿಯಲ್ಲಿ, ಹಾಗೆ ಧರ್ಮದ ದಾರಿಯಲ್ಲಿ ನೀವು ನಡೆದು ಯಾವಾಗ ಶ್ರೀಮಂತರಾಗ್ತೀರಾ ಅದುವೇ ನಿಜವಾದ ಶ್ರೀಮಂತಿಕೆ ಅನ್ನುವಂತಹ ಒಂದು ವಿಷಯವನ್ನು ಹೇಳ್ತಾ ಇರ್ತಾರೆ. ಅದು ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ ಕೂಡ ಹೌದು. ಖಂಡಿತ ನಾವು ಎಲ್ಲರೂ ಗುರುಗಳು ಹೇಳಿದಂತೆ ನ್ಯಾಯವಾಗಿ ಹಾಗೆ ಸತ್ಯದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ಶ್ರೀಮಂತರಾಗೋಣ, ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಪರಿಪಾಲಿಸೋಣ ಅಂತ ಹೇಳ್ತಾ ನಮ್ಮ ಮುಂದಿನ ಕ್ಲಾಸ್ ಇದೆ ಆಗಸ್ಟ್ ತಿಂಗಳ 25ನೇ ತಾರೀಕು, ಕೊನೆಯ ಭಾನುವಾರ ಇರುತ್ತೆ. ಈ ಕ್ಲಾಸ್ನ ವಿಶೇಷತೆಗಳು ಏನು ಅಂತ ಅಂದರೆ, ಸಾಲಗಳನ್ನು ಸುಲಭವಾಗಿ ತೀರಿಸುವಂತಹ ವಿಶೇಷ ತಂತ್ರಗಳನ್ನು ಗುರೂಜಿಯವರು ನಮ್ಮ ಜೊತೆಗೆ ತಿಳಿಸ್ಕೊಡ್ಲಿದ್ದಾರೆ. ಹಾಗೆ ಬಿಸ್ನೆಸ್ನಲ್ಲಿ ಆಗಿರಬಹುದು, ರಿಲೇಷನ್ಶಿಪ್ಸ್ನಲ್ಲಿ ಆಗಿರಬಹುದು, ಜೀವನದಲ್ಲಿ ಸೋತಿರುವವರಿಗೆ ಸಾಕಷ್ಟು ವಿಶ್ವ ಚೇತನವನ್ನು ಗುರುಗಳು ತುಂಬಲಿದ್ದಾರೆ. ಅದಕ್ಕೋಸ್ಕರ ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗೆ ನೀವೆಲ್ಲರೂ ಬರಬೇಕು. ಹಾಗೆ ಮನೀಸ್ ಹ್ಯಾಪಿನೆಸ್ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ನಾವು ಹೇಳೋದೇನು ಅಂತ ಅಂದರೆ, ನೀಲಿ ಬಣ್ಣದ ಒಂದು ಡ್ರೆಸ್ಸನ್ನು ಹಾಕೊಂಡು ಬರಬೇಕಾಗತ್ತೆ ಈ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡೋರು. ಅದೇ ಥರ ಅದ್ರ ಜೊತೆಗೆ ಹಳದಿ ಬಣ್ಣದ ಪೇಪರಲ್ಲಿ ನಿಮ್ಮ ಸಾಲಗಳಾಗಿರಬಹುದು, ನಿಮ್ಮ ನೋವುಗಳಾಗಿರಬಹುದು, ಹಾಗೆ ಸೋಲುಗಳಾಗಿರಬಹುದು, ಅವುಗಳೆಲ್ಲವನ್ನು ಹಳದಿ ಕಲರ್ ಪೇಪರ್ ಮೇಲೆ ಬರೆದುಕೊಂಡು ತಗೊಂಡು ಬರಬೇಕಾಗತ್ತೆ. ನಮ್ಮ ಸಾಲಗಳಿಗೆ, ನೋವುಗಳಿಗೆ, ಹಾಗೆ ಸೋಲುಗಳಿಗೆ ಎಳ್ನೀರು ಬಿಡುವಂತಹ ಸಮಯ ಬಂದಾಗಿದೆ. ಸೊ ಬರುವಾಗ ಒಂದು ಹಿಡಿ ಕಪ್ಪು ಎಳ್ಳನ್ನು ತಗೊಂಡು ಬನ್ನಿ, ಒಂದು ಹಿಡಿ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿಕೊಂಡು ತಗೊಂಡು ಬರಬೇಕಾಗತ್ತೆ. ಸೊ ಎಲ್ಲರೂ ಮಾಡಬಹುದಾದಂತಹ ಸರಳವಾದ ಇನ್ವೆಸ್ಟ್ಮೆಂಟ್ನಲ್ಲಿ ಕಡಿಮೆ ಇರುವಂತಹ ಒಂದು ಬಿಸ್ನೆಸ್ ಐಡಿಯಾವನ್ನು ಕೂಡ ಈ ವರ್ಕ್ಶಾಪ್ನಲ್ಲಿ ಗುರೂಜಿಯವರು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ವಿಶೇಷತೆಗಳ ಜೊತೆಗೆ ಎಂದಿನಂತೆ ವಿಶ್ವ ಮನಿ ಮೆಡಿಟೇಷನ್ ಬಗ್ಗೆ ಆಗಿರ್ಬೋದು, ಹಾಗೆ ವಿಶ್ವ ಧನ ಸೂತ್ರಗಳನ್ನು ಕೂಡ, ಮತ್ತು ಹಣವೇ ನಮಗೆ ಯಾವ ರೀತಿಯಾಗಿ ಆಕರ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಸಾಕಷ್ಟು ಮಾಹಿತಿಯನ್ನು ಈ ಒಂದು ವರ್ಕ್ಶಾಪ್ನಲ್ಲಿ ನಮ್ಮ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಮಾಲಯದ ವಿಶ್ವ ಶಕ್ತಿ ಸಿದ್ಧಿಯನ್ನು ಗುರುಗಳು ವಿಶ್ವ ಆಶೀರ್ವಾದ ಮಾಡಿ ಚೈತನ್ಯ ತುಂಬಲಿದ್ದಾರೆ. ಸೊ ನಮ್ಮೊಂದಿಗೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡವರು, ಸಾಲದ ಸುಳಿಗೆ ಸಿಲುಕಿದ ಜನರಿಗೆ ಆಸರೆಯ ದಾರಿ ತೋರಿದವರು, ಫಿನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ತಜ್ಞರು, ಭೂವಾಸ್ತು ದೋಷ ನಿವಾರಕರು, ಪ್ರೇತ ದೋಷ ಉಚ್ಚಾಟಕರು, ಲಕ್ಷಾಂತರ ಜನರ ಬದುಕಿನಲ್ಲಿ ಪರಿವರ್ತನೆಯನ್ನು ತಂದುಕೊಟ್ಟಂತಹ ಬ್ರಹ್ಮಾಸ್ತ್ರ ಆಫ್ ವೆಲ್ತ್, 360 ಡಿಗ್ರಿ ಆಫ್ ವೆಲ್ತ್, ವೆಲ್ತ್ ಟ್ರ್ಯಾಕರ್, ಹಾಗೆ ಕರ್ಮದೋಷ, ಸಕಲ ದೋಷಗಳನ್ನೆಲ್ಲ ಸುಲಭವಾಗಿ ಸರಳವಾಗಿ ನಿವಾರಿಸಿಕೊಡುವವರು, ಮನಿ ಬ್ಲೂ ಪ್ರಿಂಟ್ನಂತಹ ಅದ್ಭುತ ಪುಸ್ತಕಗಳ ಬರಹಗಾರರು, ಸನಾತನ ವಿಶ್ವಕ್ರಿಯಾ ಮಂತ್ರತಂತ್ರಗಳ ಪಾರಂಗತರು, 1 ಲಕ್ಷಕ್ಕೂ ಅಧಿಕ ಜನರಿಗೆ ದುಡ್ಡಿನ ಕಾರ್ಯಾಗಾರಗಳನ್ನು ಮಾಡಿ ಬದುಕುಗಳಿಗೆ ಸಂಜೀವಿನಿಯಾದಂತಹ ದುಡ್ಡಿನ ದ್ರೋಣಾಚಾರ್ಯರು ಅಂತಾನೆ ಖ್ಯಾತಿಯಾಗಿರುವ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರೂಜಿ, ಇವತ್ತಿನ ಒಂದು ಎಪಿಸೋಡಲ್ಲಿ ಇವತ್ತು ಏನು ಕೇಳೋಕೆ ಹೋಗ್ತಾ ಇದ್ದೀನಿ ಅಂದರೆ,
ತುಂಬ ಜನ ನಮ್ಮ ಯೂಟ್ಯೂಬ್ ವೀಕ್ಷಕರಾಗಿರ್ಬೋದು, ಹಾಗೆಯೇ ವರ್ಕ್ಶಾಪನ್ನು ಅಟೆಂಡ್ ಮಾಡಿರೋರಾಗಿರ್ಬೋದು, ಸಾಕಷ್ಟು ಒಳ್ಳೊಳ್ಳೆ ಅವರ ಗೆಲುವಿನ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಲೈಕ್ ಅವರು ಮನೆ ತೊಗೊಂಡಿದ್ದಾರಂತೆ, ಹೊಸ ಮನೆಗಳು, ಅವ್ರ ಕನಸಿನ ಮನೆ ಆಗಿರ್ಬೋದು, ಒಂದು ಕನಸಿನ ಕಾರುಗಳನ್ನು ತಗೊಂಡಿದ್ದಾರೆ. ಹಾಗೆ ಎಷ್ಟೊಂದು ಅನಾರೋಗ್ಯದಿಂದ ಬಳಲ್ತಾ ಇರೋರೆಲ್ಲ ಹುಷಾರಾಗಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೆಯೇ ಕೋರ್ಟ್ ಕೇಸ್ ನಮ್ಮ ಕಡೆ ಆಯಿತು. ಇಷ್ಟೆಲ್ಲ ಒಳ್ಳೊಳ್ಳೆ ಒಂದು ಗೆಲುವಿನ ಅನುಭವಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದು 10% ಆಫ್ ದ ಪೀಪಲ್ ಲೈಕ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದೆಲ್ಲ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಡೌಟಲ್ಲಿದ್ದಾರೆ ಗುರುಜಿ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಐ ಮೀನ್ ವೆಲ್ ಸೆಡ್. ಫಸ್ಟ್ ಆಫ್ ಆಲ್ 90% ಜನಕ್ಕೆ ಒಳ್ಳೇದು ಯಾರಿಗಾಗಿದೆಯೋ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕರ್ಮ ಕಳೆದಿದೆ ಸಂಪೂರ್ಣವಾಗಿ. ಆರಾಮಾಗಿರಿ, ಸಂತೋಷವಾಗಿರಿ, ಏನೋ ಹ್ಯಾಪಿಯಾಗಿ ಜೀವನ ಮಾಡಿ. ಇನ್ನು 10% ಜನ ಯಾರಿಗಾಗ್ತಿಲ್ವೋ ಅವ್ರಿಗೆ ಪ್ರಾಬಬ್ಲಿ ಈ ಒಂದು ನಾನು ಹಂಚ್ಕೊಳ್ಳುವಂಥ ಇವತ್ತು ಮಾಹಿತಿ ಅದು ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೂ ಒಳ್ಳೆಯದಾಗುತ್ತೆ. ಹಿಂದಿನ ಒಂದು ಎಪಿಸೋಡಲ್ಲಿ ಒಂಚೂರು ಮರ್ತೋಗಿದೆ ನಾನು ಹೇಳಲಿಕ್ಕೆ. ಅದನ್ನು ನಾನು ಹೇಳಬೇಕು ಅಂತ ಬರೆದಿಟ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅದನ್ನು ಫಸ್ಟ್ ಹೇಳಿ ಆಮೇಲೆ ನಾನು ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಸಿ, ಅಹಂ ಅಥವಾ ಈ ಮದ ಅಂತ ಏನಿದೆಯೋ ಅದು ಎರಡು ಥರ ಅಪಾರ್ಥ ಮಾಡ್ಕೊಳ್ಳೋ ಚಾನ್ಸಸ್ಸು ಹೆಚ್ಚಿರುತ್ತೆ. ಕೆಲವ್ರು ಏನು ಅಂದ್ಕೊಳ್ತಾರೆ ಗೊತ್ತಾ, ಆತ್ಮವಿಶ್ವಾಸವನ್ನು ಅಹಂಕಾರ ಅಂತ ಅಂದ್ಕೊಂಡ್ಬಿಡ್ತಾರೆ. ಆತ್ಮವಿಶ್ವಾಸ ತುಂಬ ಒಳ್ಳೆಯದು, ಕಾನ್ಫಿಡೆನ್ಸು ತುಂಬ ತುಂಬ ಒಳ್ಳೆಯದು, ಬಟ್ ಅದು ಅಹಂಕಾರ ಆಗಬಾರ್ದು. ಕೆಲವರಿಗೆ ಎಲ್ಲ ಇದೆ ಅನ್ನೋ ಅಹಂಕಾರ ಬಂದ್ಬಿಡುತ್ತೆ, ಕೆಲವರಿಗೆ ಎಲ್ಲ ಇದೆ ಅಂತೇಳಿ ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓವರ್ ಕಾನ್ಫಿಡೆನ್ಸ್ ಅಹಂಕಾರ ಒಂದೇ. ಸಿ, ಇಟ್ ಶುಡ್ ನಾಟ್ ಬಿಕಮ್ ಓವರ್ ಅಷ್ಟೇ. ಕಾನ್ಫಿಡೆನ್ಸ್ ಒಳ್ಳೆಯದು, ಓವರ್ ಅಲ್ಲ. ಸೊ ಓವರ್ ಎಲ್ಲವೂ ಡೇಂಜರ್. ಸೊ ಇದನ್ನು ನಿಮ್ಗೆ ಹೇಳ್ಬೇಕಿತ್ತು. ಇದು ಒಂದು. ಎರಡನೇದು ಬಂದು, ಸಿ, ಈ ಪ್ರಪಂಚ ಹೇಗಿದೆ ಅಂತಂತ ಹೇಳ್ತೀನಿ. ಚೇಂಜ್ ಈಸ್ ಅ ವೇ ಆಫ್ ಲೈಫ್. ಸಿ, ನಾವು ಬದಲಾವಣೆ ಆಗದೆ ಹೋದರೆ ಏನೂ ಬದಲಾವಣೆ ಆಗಲ್ಲ. ಸಿ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸಿ, ಈಗ ನೀವು ಹಾವು ತೆಗೆದುಕೊಳ್ತೀರಾ. ಹಾವು ಅಂದರೆ ಇಷ್ಟನಾ ನಿಮಗೆ? ಸ್ನೇಕ್ಸ್ ಅಂತಂದರೆ ಇಷ್ಟನಮ್ಮ ಲಕ್ಷ್ಮಿ ನಿಮಗೆ? ಸೊ ಹಾವುಗಳು ನೋಡಿ ನೀವು, ಅವು ಕಾಲಕ್ಕೆ ತಕ್ಕನಾಗೆ ಅದು ಪೊರೆಯನ್ನು ಬಿಡ್ತಾ ಹೋಗುತ್ತೆ. ಒಂದು ವೇಳೆ ಹಾವು ತನ್ನ ಪೊರೆಯನ್ನು ಬಿಡದೆ ಹೋದರೆ ಅದು ಬದುಕೋದಕ್ಕೆ ಸಾಧ್ಯವಿಲ್ಲಂತೆ. ಪೊರೆ ಬಿಡುತ್ತೆ, ಅದು ಟೈಮ್ ಬಂದಾಗ ಪೊರೆ ಬಿಡಬೇಕು. ಹಾಗೆ ಈಗಲ್ಸು ಸಹ, ಹಾಗೆ ನೇಚರು ಸಹ ಆ ಟೈಮ್ ಬಂದಾಗ ಬದಲಾವಣೆ ಆಗ್ತಾ ಹೋಗ್ತಿರುತ್ತೆ. ಬದಲಾವಣೆಯೇ ಜಗತ್ತಿನ ನಿಯಮ. ಸೊ ನಾವು ಬದಲಾವಣೆ ಆಗಿದ್ದೀವ? ನಮ್ಮ ಬಿಸ್ನೆಸ್ಸಲ್ಲಾಗ್ಬೋದು, ನಮ್ಮ ಲೈಫಲ್ಲಾಗ್ಬೋದು, ನಮ್ಮ ಕಲಿಕೆಯಲ್ಲಾಗ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಆಗ್ಬೋದು. ನಾವು ಬದಲಾವಣೆ ಆಗಿದ್ದೀವ? ಅಲ್ಲ, ಆಗಿದ್ದೀನಿ ಅಂತ ಒಂದು ಕಲ್ಪನೆಯಲ್ಲಿದ್ದೀವ? ಸೊ ನಮಗೆ ಏನು ಗೊತ್ತಿಲ್ಲ. ಇಟ್ಸ್ ಅ ಇನ್ಫಾರ್ಮೇಷನ್ ಜೆನತ್ ಯುಗ. ಈಗ ಎಲ್ಲವೂ ಫಿಂಗರ್ ಟಿಪ್ಸಲ್ಲೇ ಇದೆ. ಎಲ್ಲರಿಗೂ ಗೊತ್ತಿದೆ ರೀ, ದುಡ್ಡು ಹೆಂಗೆ ಮಾಡಬೇಕು, ದುಡ್ಡು ಹೆಂಗೆ ಸೇವ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗಿರಬೇಕು, ಜೀವನದಲ್ಲಿ ಯಶಸ್ಸು ಬರಬೇಕು ಅಂದರೆ ನಾವು ಎಷ್ಟೊತ್ತಿಗೆ ಎದ್ದೇಳಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಯೂಟ್ಯೂಬ್ ಎಷ್ಟು ನೋಡಬೇಕು, ರೀಲ್ಸ್ ಎಷ್ಟು ನೋಡಬೇಕು, ಇಲ್ಲ ನೋಡಬಾರ್ದಾ, ಫೇಸ್ಬುಕ್ಕಲ್ಲಿ ಇರಬಾರ್ದಾ, ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ಮೌನವಾಗಿರ್ಬೇಕಾ, ಧ್ಯಾನ ಮಾಡಬೇಕಲ್ಲ, ಏನು ಗೊತ್ತಿಲ್ಲ ನಿಮಗೆ. ಎಲ್ಲ ಗೊತ್ತಿರೋದೇ ಪ್ರಾಬ್ಲಮ್ ಆಗ್ಬಿಟ್ಟಂಗಿದೆಯಾ ನಿಮಗೆ? ಏನು ಸಿ, ಇಫ್ ಯು ಡೋಂಟ್ ಚೇಂಜ್ ಮ್ಯಾನ್, ನೀವು ಚೇಂಜ್ ಆಗಲ್ಲ ಅಂತಂದರೆ ಯು ವಿಲ್ ನಾಟ್ ಫೈಂಡ್ ಅ ಪ್ಲೇಸ್ ಹಿಯರ್ ಮ್ಯಾನ್. ನಿಮ್ಗೆ ಇಲ್ಲಿ ಜಾಗ ಇರೋದಿಲ್ಲ ನಿಮಗೆ. ಯು ಬೆಟರ್ ಚೇಂಜ್. ಇಫ್ ಯು ಸಿ, ದಟ್ಸ್ ದ ರೀಸನ್. ಯಾಕೆ 10% ಏನೂ ಆಗ್ತಿಲ್ಲ ಅಂತಂದರೆ ಯು ಆರ್ ನಾಟ್ ಡೂಯಿಂಗ್ ಇಟ್ ಕಂಪ್ಲೀಟ್ಲಿ. ಆರ್ ಇಫ್ ಯು ಆರ್ ಡೂಯಿಂಗ್ ಇಟ್ ಹಾಫ್ ಹಾರ್ಟೆಡ್ಲಿ, ಹಿಯರ್ ಅಂಡ್ ದೇರ್. ಐ ಮೀನ್ ಇವತ್ತು ಅಫರ್ಮೇಷನ್ ಮಾಡ್ತೇನೆ, ನಾಳೆ ಮರೆತು ಹೋಗ್ತೇನೆ. ಈ ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ರೆಗ್ಯುಲರ್ ಆಗಿರಲ್ಲ. ಅವರು ಹೇಗಿರ್ತಾರೆ ಗೊತ್ತಾ, ನಮ್ಮ ಮನೆಯಲ್ಲಿರೋ ಮದುವೆ ಇತ್ತು, ನಾನು ಅಫರ್ಮೇಷನ್ ಮಾಡೋದು. ಲೈಕ್ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ ಆಗಿರ್ಬೋದು, ಅಫರ್ಮೇಷನ್ಗೆ ಎನ್ವಿರಾನ್ಮೆಂಟ್ ಯಾವ ಥರ ಸಪೋರ್ಟ್ ಇಲ್ಲದೆ ಇದ್ರೂ ಮಾಡೋಕ್ಕಾಗತ್ತಾ ಅಂತ ನಮಗೆ. ಸಿ, ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ನೀವು ಉಸಿರಾಡ್ತಿದ್ದೀರಲ್ವಾ, ನೀವು ಮದುವೆಗೆ ಹೋದರೆ ಉಸಿರಾಡಲ್ವಾ, ನೀವು ಬಾತ್ರೂಮ್ಗೆ ಹೋದರೆ ಉಸಿರಾಡಲ್ವಾ, ಮಲಗಿದಾಗ ಉಸಿರಾಡಲ್ವಾ, ಎಲ್ಲ ಕಡೆ ಉಸಿರಿರಲಿ ಅಷ್ಟೇ ತಾನೆ. ಊಟ ಮಾಡಲ್ವಾ ನೀವು? ಟ್ರಿಪ್ಗೆ ಹೋದ್ರೆ ಊಟ ಮಾಡಲ್ವಾ? ಮದುವೆ ಇದ್ರೆ ಊಟ ಮಾಡಲ್ವಾ? ಅದು ಬೇಕೇ ಬೇಕು. ಆಯ್ತಾ? ತಿಥಿಗೆ ಹೋದ್ರು ತಿಥಿ ವಡೆ ತಿಂತೀವಲ್ರಿ, ಆಯಿತಾ? ಎಲ್ಲ ಟೈಮಲ್ಲೂ ಎಲ್ಲ ಮಾಡ್ತೀರಾ. ಇದು ಮಾತ್ರ ಮಾಡೋದಕ್ಕೆ ನಿಮಗೆ ಕಷ್ಟ ಅಥವಾ ನನಗೆ ಕಷ್ಟ ಅಂದ್ಕೊಂಡ್ರೆ ನಾವು ಬಡವರಾಗದೆ ಹೆಂಗೆ ಶ್ರೀಮಂತರಾಗ್ತೀವಿ ಯೋಚನೆ ಮಾಡಿ.
ಎಲ್ಲ ಟೈಮಲ್ಲೂ. ಒಂದು ತಾಯಿಗೆ ತನ್ನ ಮಕ್ಕಳನ್ನ ಈ ಟೈಮಲ್ಲಿ ಮರ್ತೋಗ್ತೀನಿ ಅನ್ನೋ ಟೈಮ್ ಇಲ್ವಂತೆ. ಫಾರ್ ಅ ಮದರ್ ಅರ್ ಚಿಲ್ಡ್ರನ್ ಅಲ್ಲ, ಯಾವತ್ತೂ ತಲೆಯಲ್ಲಿ ರಿಂಗ್ ಆಗ್ತಿರುತ್ತೆ, ಅವರು ಎಲ್ಲೇ ಇರಲಿ. ಹಾಗಾಗಿರಬೇಕು ನಮ್ಮ ಮತ್ತು ನಮ್ಮ ಬಿಸ್ನೆಸ್ನ ಜೊತೆ ಇರುವ ಒಂದು ಸಂಬಂಧ, ನಮ್ಮ ಮತ್ತು ದುಡ್ಡಿನ ಜೊತೆ ಇರೋ ಸಂಬಂಧ. ಆ ತಾಯಿ ಮಗುವಿಗೆ ಹೇಗೆ ಸಂಬಂಧ ಇದೆಯೋ ಆ ಸಂಬಂಧ ಇದ್ದಾಗ ಮರೆಯಲ್ಲ. ಲೆಕ್ಕ ಬರೆಯೋದು ಮರೆಯಲ್ಲ, ದುಡ್ಡನ್ನ ಪ್ರೀತಿ ಮಾಡೋದು ಮರೆಯಲ್ಲ, ಯಾವೊಂದೂ ಮರೆಯಲ್ಲ. ಯಾರಿಗೆ ಮರುವಿರುತ್ತೆ ಗೊತ್ತಾ? ಕೇರ್ಲೆಸ್. ದಟ್ಸ್ ಅಬೌಟ್ ಇಟ್. ಸೊ ದಿಸ್ ಇಸ್ ಒನ್ ಬ್ಯೂಟಿಫುಲ್ ಆಸ್ಪೆಕ್ಟ್. ನಿಮಗೆಲ್ಲ ಒಂದು ಗಿಫ್ಟ್ ಕೊಡ್ತಿದ್ದೀನಿ, ಅದೇ ಇವತ್ತು ಯೂನಿವರ್ಸ್ ಟೆಕ್ನಿಕ್ಕು. ಮೇಡಮ್ ಕೇಳೋಕೆ ಮುಂಚೆ ನಾನೇ ಕೊಟ್ಬಿಡ್ತೀನಿ ನಿಮಗೆ. ಯಾರೆಲ್ಲ ನಿಮಗೆ ಏನೇನೆಲ್ಲ ಹೇಗೆಲ್ಲ ನೀವು ಬದಲಾವಣೆ ಆಗಬೇಕು ಅಂತ ಬಯಸ್ತೀರೋ ಅದೆಲ್ಲ ಬದಲಾವಣೆಗಳನ್ನ ನಮ್ಮ ಯೂಟ್ಯೂಬ್ ಕಮೆಂಟ್ಸಲ್ಲಿ ಹಾಕಿ, ಇಲ್ಲ ಕೆಳಗಡೆ ಸ್ಕ್ರಾಲ್ ಆಗ್ತಿದೆ ನಮ್ಮ ನಂಬರ್ಸು, ಆ ನಂಬರ್ಸ್ಗೆ ಕಳಿಸಿ. ನಾನು ಸೆಲೆಕ್ಟ್ ಮಾಡ್ತೇನೆ. ಯಾರು ಅದ್ಭುತವಾಗಿ ಕಮೆಂಟ್ ಹಾಕಿರ್ತಾರೋ ಅಂಥ 5 ಜನಕ್ಕೆ ಸ್ಪೆಷಲ್ ಗಿಫ್ಟ್ ಕೊಡ್ತೇನೆ. ಇವತ್ತಿನ ವಿಶ್ವತಂತ್ರ ಇದೆ. ಸೊ ಓಕೆ, ಎಲ್ಲರೂ ಕಮೆಂಟ್ಸ್ ಮಾಡಿ. ನಿಜ ಸೂಪರ್ ಆಗಿದೆ ಗುರುಜಿ. ಇವರೆಲ್ಲರಿಗೂ ಇವಾಗ ಕೆಲಸ, ಈಗ ಕಮೆಂಟ್ ಮಾಡಿದ್ರೆ ಅದರಲ್ಲಿ ನಮ್ಮ ಗುರೂಜಿಯವರು ಪಿಕ್ ಮಾಡಿ ಅಂತ ಒಂದು ಅದೃಷ್ಟ ಯಾರಿಗಿರುತ್ತೆ ಹೇಳಿ? ಗುರೂಜಿಯವರೇ ನೋಡಿ ಅದಕ್ಕೆ ನಿಮ್ಮ ಒಂದು ಕಮೆಂಟನ್ನು ಚೂಸ್ ಮಾಡಿದ್ರೆ ಎಷ್ಟು ಒಳ್ಳೇದಲ್ವಾ? ನಿಜಕ್ಕೂ ತುಂಬ ಒಳ್ಳೆ ಗಿಫ್ಟ್ ಗುರುಜಿ ಇದು. ಸೊ ಈ ಗಿಫ್ಟನ್ನು ದಯವಿಟ್ಟು ಬಳಸ್ಕೊಳ್ಳಿ. ಇದೊಂದ್ರ ಜೊತೆ ಇನ್ನೊಂದು ಹೇಳಬೇಕು, ದುಡ್ಡು ಯಾರ ಜೊತೆ ಇರಲ್ಲ, ಯಾರಿಗೆ ಬರಲ್ಲ, ನಾವು ಬಯಸಿದಷ್ಟು ಎಲ್ಲಿ ಬರಲ್ಲ ಅಂತ ಹೇಳ್ತಾನೆ. ಮನಿ ಹೇಟ್ಸ್ ಸೌಂಡ್. ಎಲ್ಲಿ ಸೌಂಡ್ ಇದೆಯೋ ಅಲ್ಲಿ ದುಡ್ಡಿರಲ್ಲ. ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ, ದುಡ್ಡಿಗೆ ಶಬ್ದಕ್ಕೆ ಫ್ರೆಂಡ್ಶಿಪ್ ಇಲ್ಲ. ದುಡ್ಡು ಎಲ್ಲಿರುತ್ತೆ ಗೊತ್ತಾ? ನಿಶಬ್ದದ ಹತ್ರ ದುಡ್ಡು ಹೆಚ್ಚಿರುತ್ತೆ. ಈಗ ನಾನು ನಿಮ್ಗೆ ಕೇಳ್ತೀನಿ, ಯಾರೆಲ್ಲ ಈಗ ಟ್ರಾಫಿಕಲ್ಲಿ ಹೆಚ್ಚು ಸೌಂಡ್ ಮಾಡ್ತಿರ್ತಾರೆ ನೋಡಿ, ಯಾರು ಅವ್ರನ್ನ ನೋಡಿತಿರ್ತಾರೆ, ನೀವು ಗಮನಿಸಿ ನೋಡಿ. ನಾನು ಯಾರಂತ ಹೇಳಲ್ಲಪ್ಪ, ನಿಮ್ಗೆ ಬೇಜಾರಾಗ್ಬಿಡುತ್ತೆ. ನೀವು ನೋಡಿ, ಅವರಿಗೆ ಅಸಹಾಯ. ಸಿ ದೇ ಡೋಂಟ್ ಹ್ಯಾವ್ ಎನಿ ಪೇಷನ್ಸ್ ಎಟ್ ಆಲ್. ದೇ ವಿಲ್ ಆಲ್ವೇಸ್ ಬಿ ಹಾಂಕಿಂಗ್. ಈ ಹಾಂಕ್ ಮಾಡೋ ನಂತರ ದುಡ್ಡಿರಲ್ಲ. ನೀವು ನೋಡಿ ಬೇಕಾದ್ರೆ ಎಲ್ಲ ಶ್ರೀಮಂತರು ನೋಡಿ, ದೇ ಗೋ ಆರಾಮ್ಸೆ, ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅಡ್ಡ ಬಂದರೂ ವೆಯ್ಟ್ ಮಾಡ್ತಾರೆ. ಯಾರು ಟ್ರಾಫಿಕ್ ರೂಲ್ಸ್ನ ವೈಲೇಟ್ ಮಾಡ್ಕೊಂಡು ಹರಿಬಿರಿಯಲ್ಲಿರ್ತಾರೋ ದೇ ಡೋಂಟ್ ಗೆಟ್ ಮನಿ. ಓಕೆ, ನಾಟ್ ಜಸ್ಟ್ ದ್ಯಾಟ್. ಎಲ್ಲಿ ಜಗಳ ಇರುತ್ತೋ, ಯಾವ ಮನೆಗಳಲ್ಲಿ ಗಟ್ಟಿ ಮಾತಾಡ್ತಿರ್ತಾರೋ ಯಾವಾಗಲೂ ಸೌಂಡೇ. ಐದರ್ ಟಿ ವಿ ಸೌಂಡು, ಇಲ್ಲ ನೀವೇ ಮಾತಾಡ್ಕೊಳ್ಳೋದು ಸೌಂಡು. ಆ ಸೌಂಡ್ ಇರೋ ಥರ ದುಡ್ಡಿರಲ್ಲ. ಈಗ ನೋಡಿ, ಬಾರು ಪಬ್ಬಲ್ಲಿ ಸೌಂಡ್ ಇರುತ್ತಾ, ಸೌಂಡ್ ಇರಲ್ಲೋ? ನೀವು ಹೇಳಿ ಮೇಡಮ್. ಇದ್ದೇ ಇರುತ್ತೆ ಸೌಂಡ್ ಮಾಡೋದಕ್ಕಂತಾನೆ. ಒಂದು DJ ಡ್ಯಾನ್ಸು ಸೌಂಡು. ಅಲ್ಲಿ ಹೋದ್ರೆ ನಿಮ್ಮ ದುಡ್ಡು ಹೋಗುತ್ತೆ. ಅಲ್ಲ, ಪಬ್ ಓನರ್ಗೆ ದುಡ್ಡು ಬರ್ಬೋದು, ನಿಮ್ಮ ಹತ್ರ ಎಲ್ಲ ಇರೋ ದುಡ್ಡೆಲ್ಲ ಹೊರಟೋಗುತ್ತೆ. ಎಲ್ಲೆಲ್ಲಿ ಸೌಂಡ್ ಇದೆ ಗಮನಿಸಿ. ದೇವ್ರು ಯಾವತ್ತೂ ಸೌಂಡ್ ಮಾಡಲ್ಲ. ಇನ್ನಿವತ್ತು ಯಾವತ್ತಾದರೂ ಯಾರಿಗಾದರೂ ಕೇಳಿಸಿದ್ಯಾ ದೇವ್ರು ಮಾತಾಡಿರೋದು? ಯೂನಿವರ್ಸ್ ನಿಮ್ಮ ಜೊತೆ ಏನೋ ಮಾತಾಡಿರೋದು ಕೇಳಿಸಿದ್ಯಾ ನಿಮಗೆ? ಇಟ್ ಡಸಂಟ್ ಮೇಕ್ ನಾಯ್ಸ್ ಮ್ಯಾನ್. ಲಕ್ಷ್ಮಿ ಸೌಂಡ್ ಮಾಡಲ್ಲ. ಸೊ ಹಾಗಾಗಿ ಚಿಲ್ಡ್ರೆ ನನ್ನ ಮಕ್ಕಳ ಹತ್ರ ಸೌಂಡ್ ಇರುತ್ತೆ, ಶ್ರೀಮಂತರ ಹತ್ರ ಸೌಂಡ್ ಇರಲ್ಲ. ಸೌಂಡ್ ದಟ್ಸ್ ವೈ ನಮ್ಮ ಸಾಧನೆ ಸೌಂಡ್ ಮಾಡಬೇಕೇ ಹೊರತು ಮಾತುಗಳಲ್ಲ. ಸೊ ಹಾಗಾಗಿ ಮೌನವಾಗಿ ಪ್ರತಿದಿನ ನಾವು ಮಲಗೋದಕ್ಕಿಂತ ಮುಂಚೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮನಿ ಮೆಡಿಟೇಷನ್, ಹಣದ ಒಂದು ಧ್ಯಾನವನ್ನು ಮಾಡಬೇಕು. ಏನೆಲ್ಲ ಧ್ಯಾನಗಳು ನಮಗೆ ಗೊತ್ತಿದೆ, ಆ ಧ್ಯಾನಗಳಲ್ಲಿ ನನಗೆ ಗೊತ್ತಿಲ್ಲ ದುಡ್ಡು ಬರುತ್ತೋ ಇಲ್ವೋ ಅಂತೇಳಿ. ಬಟ್ ಖಂಡಿತವಾಗಿಯೂ ಮನಿ ಮೆಡಿಟೇಷನ್ ಮಾಡಿದಾಗ ದುಡ್ಡು ಬರುತ್ತೆ. ಮುಂಬರೋ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿಸ್ತೇವೆ. ಸೊ ಸಾಲ ಮಾಡಿರೋರಿಗೆ ವಿಶೇಷವಾಗಿ ಮನಿ ಮೆಡಿಟೇಷನ್ ಮ್ಯಾಂಡೇಟ್ರಿ, ಬೇರೆಯವ್ರಿಗೆ ಎಲ್ರಿಗೂ ಮ್ಯಾಂಡೇಟ್ರಿ. ಸೊ ಎಲ್ಲರೂ ಮಾಡಿ, ಎಲ್ಲರೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಜಿ. ಸೊ ವೀಕ್ಷಕರೇ, ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಗುರುಜಿಯವರು ನಮ್ಮ ಜೊತೆಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹಂಚ್ಕೊಂಡ್ರು. ಸೊ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅವ್ರು ಹೇಳಿರೋ ಪ್ರಕಾರ ನಾವೆಲ್ಲರೂ ಸಾಧನೆಯನ್ನು ಮಾಡಬೇಕಾದ್ರೆ ಸೈಲೆಂಟ್ ಆಗಿರಬೇಕು, ಒಂದು ಪೇಷನ್ಸ್ ಅನ್ನೋದು ನಮ್ಮ ಹತ್ರ ಇರಬೇಕು. ಪೇಷನ್ಸ್ ಇಟ್ಕೊಂಡ್ರೆ ಮಾತ್ರ ನಾವೆಲ್ಲರೂ ಶ್ರೀಮಂತರಾಗೋದಕ್ಕೆ ಸಾಧ್ಯ ಅನ್ನುವಂಥ ಇಂಟ್ರೆಸ್ಟಿಂಗ್ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ರು. ಅವರ ಒಂದು ಟಿಪ್ಸ್ನಂತೆ ನಾವೆಲ್ಲ ಫಾಲೋ ಮಾಡಿದ್ರೆ ನಮ್ಮ ಸಾಧನೆನೇ ಮಾತಾಡುತ್ತೆ. ಆ ಥರ ನಾವು ಬದುಕಬೇಕು
ಬದುಕಬೇಕು ಅನ್ನೋವಂತಹ ಒಂದು ಮಾಹಿತಿಯನ್ನು ಕೊಟ್ಟರು. ಸೊ ತುಂಬಾ ಚೆನ್ನಾಗಿತ್ತು. ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಮುಂಬರುವಂತಹ ಈ ವರ್ಕ್ಶಾಪ್ ಇದೇ 2024 ಆಗಸ್ಟ್ 25ರಂದು ಇರುತ್ತೆ. ಸೊ ಮಿಸ್ ಮಾಡದೆ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ಪಾಟ್ ಬುಕಿಂಗ್ಸ್ ಇರಲ್ಲ, ಬೇಗ ಆಲ್ರೆಡಿ ಫಿಲ್ ಆಗ್ತಾ ಇದೆ. ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನಿಮಗೆ ಲಾಸ್ಟಲ್ಲಿ ಬಂದರೆ ನಿಮಗೆ ಸೀಟ್ ಸಿಗದೆ ಇರೋವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸದವಕಾಶವನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆಯೇ ಈ ಒಂದು ಯೂಟ್ಯೂಬ್ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಮ್ಮ ಗುರೂಜಿಯವರು ನಮ್ಮ ಲೈಫ್ಗೆ ಬೇಕಾಗಿರುವಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ. ಯಾಕಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಾರೆ. ಸೊ ನಾವು ಏನು ಮಾಡಬೇಕು ಅನ್ನೋವಂತಹ ಒಂದು ಕ್ಲಾರಿಟಿ ಇಲ್ಲದೆ ಇರುವಾಗ ಈ ಒಂದು ಟಿಪ್ಸ್ಗಳು ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋ ಸಲುವಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ಒಂದು ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.